ನಮಸ್ಕಾರ, ಸಮತ ನ್ಯೂಸ್ಗೆ ಸ್ವಾಗತ. BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಾರಂಭಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಚಿತ್ರದುರ್ಗಕ್ಕೆ ಸುಮಾರು 35 ಬಸ್ಗಳಲ್ಲಿ ಪ್ರಯಾಣ. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ 50ನೇ ವರ್ಷದ ರಾಜಕೀಯ ಪ್ರವೇಶದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ನಡೆಯುವ ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಅಭಿಮಾನಿಗಳಿಂದ ಬೃಹತ್ ಮಟ್ಟದ ಅಭಿಮಾನೋತ್ಸವ ಸಮಾರಂಭಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 35 ಬಸ್ಗಳಲ್ಲಿ ಬಿಜೆಪಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಸಿಕ್ಕಲ್ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ನಡೆಯುವ ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಾರಂಭಕ್ಕೆ ಹೊರಟ ಬಸ್ಸುಗಳು. ಈ ಸಮಾರಂಭಕ್ಕೆ ಹೊರಡುವ ಮೇಲ್ವಿಚಾರಣೆಯನ್ನು ಬಿಜೆಪಿಯ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರು ಮೇಲ್ವಿಚಾರಣೆಯನ್ನು ವಹಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶಿಡ್ಲಘಟ್ಟ ಬಿಜೆಪಿಯ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕ್ಕಲ್ ಆನಂದಗೌಡರು, ಮಾಜಿ ಅಧ್ಯಕ್ಷರಾದ ಸುರೇಂದ್ರೇಗೌಡ, ಮಾಜಿ ಶಾಸಕರಾದ ಎಂ ರಾಜಣ್ಣ, ಮೌನೇಶ್, ಅಭಿ, ಸುರೇಶ್ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಹಾಜರಿದ್ದರು. ವರದಿ ಅರಕೆರೆ ಪ್ರಧಾನ ಸಂಪಾದಕರು, ಸಮತ ನ್ಯೂಸ್, ಶಿಡ್ಲಘಟ್ಟ. ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಎಲ್ಲ ರೀತಿಯಲ್ಲೂ ಸಹ ಅನುಕೂಲಗಳನ್ನು ಮಾಡುವ ನಿಟ್ಟಿನಲ್ಲಿ ರೈತರ ಮಗ ನಮ್ಮ ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಜೀವನದ ಒಂದು ಮುಕ್ತಾಯ, ಈ ಸಂಭ್ರಮಾಚರಣೆಯನ್ನು ಎಲ್ಲ ಅಭಿಮಾನಿಗಳು ಸೇರಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ರಾಜಕೀಯ ಗುರುವಿನವರು, ಅವರಿಗೆ ಮುಂಬರುವ ಪೀಳಿಗೆಗೆ ಅವರು ಒಂದು ಆದರ್ಶವಾಗಿ ಬೆಳೆದಿರ್ತಕ್ಕಂತಹ ವ್ಯಕ್ತಿ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಇವತ್ತಿನವರೆಗೂ ವಿಶೇಷವಾಗಿ ಯುವಕರಿಗೆ, ಮುಂಬರುವ ಪೀಳಿಗೆ ಯುವಕರಿಗೆ ಒಂದು ಆದರ್ಶವಾಗಿರ್ತಕ್ಕಂತಹ ಯಡಿಯೂರಪ್ಪನವರ ಒಂದು 50 ವರ್ಷಗಳ ಸುದೀರ್ಘ ರಾಜಕಾರಣದ ಒಂದು ಸಂಭ್ರಮಾಚರಣೆಯನ್ನು ಆಚರಣೆ ಮಾಡಬಹುದಾದಲ್ಲಿ ಎಲ್ಲ ಅಭಿಮಾನಿಗಳು ಸೇರಿ ಒಂದು ಅಭಿಮಾನೋತ್ಸವವನ್ನು ಚಿತ್ರದುರ್ಗದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಶಿಡ್ಲಘಟ್ಟದಲ್ಲೂ ಸಹ ಅವರು ಮುಖ್ಯಮಂತ್ರಿ ಆಗಿರುವಾಗ ನಮ್ಮ ಶಿಡ್ಲಘಟ್ಟಕ್ಕೂ ಸಹ ಒಂದು ವಿಶೇಷವಾದಂತಹ ಅನುದಾನಗಳನ್ನು ಕೊಟ್ಟಿರುವುದರಿಂದ ಹಾಗೂ ಎಲ್ಲ ಅವಧಿಯಲ್ಲಿ ಒಂದು ವಿಶೇಷವಾದ ಅನುದಾನಗಳನ್ನು ತೆಗೆದುಕೊಂಡಿರೋ ನಿಟ್ಟಿನಲ್ಲಿ ಎಲ್ಲ ಅಭಿಮಾನಿಗಳು ಸೇರಿ ಅವರ ಒಂದು ಅಭಿಮಾನೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಹೊರಡ್ತಾ ಇದ್ದಾರೆ. ಹೋಗುವ ಹಾದಿಯಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ಅವರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಆಯುರಾರೋಗ್ಯ ಕೊಟ್ಟು ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಆದರ್ಶವಾಗಿ ನಿಲ್ಲಿ ಅಂತ ಹೇಳ್ತಾ ನಾವು ಹರಿಸೋದ್ರ ಮುಖಾಂತರ ಇವತ್ತಿನ ದಿವಸ ಅವರ ಒಂದು ಅಭಿಮಾನೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ದೇಶದಲ್ಲಿ ಕಟ್ತಾ ಇದ್ದಾರೆ, ಅದೇ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಹೆಬ್ಬಾಗಿಲನ್ನು ತೆರೆದಂತಹ ಮಹಾನ್ ವ್ಯಕ್ತಿ ಯಾರಾದರು ಅಂತ ಹೇಳಿದ್ರೆ ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು. ಅವರ ಹಾದಿಯನ್ನು ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ನಮ್ಮ ಶಿಡ್ಲಘಟ್ಟದಲ್ಲೂ ಸಹ ಒಂದು ಭಾರತೀಯ ಜನತಾ ಪಾರ್ಟಿಯ ಕೇಸರಿಮಯವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಸಿಕ್ಕಲ್ ರಾಮಚಂದ್ರೇಗೌಡ ಜಿಲ್ಲಾಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ ಇವತ್ತೊಂದು ದಿವಸ 35ಕ್ಕೂ ಹೆಚ್ಚು ಬಸ್ಸುಗಳನ್ನು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹೊರಡ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ, ಅವ್ರಿಗೂ ಆಯುರಾರೋಗ್ಯ ಕೊಟ್ಟು ದೇವರು 100 ವರ್ಷ ಚೆನ್ನಾಗಿರಲಿ ಅಂತೇಳಿ ಸರ್, ಇದು ಹೋಗೋ ದಾರಿ ಮಧ್ಯದಲ್ಲಿ ಏನೋ ಒಂದು ಧಾರ್ಮಿಕ ಅಂತ ಹೇಳ್ತಾ ಇದ್ದಾರೆ, ಎಲ್ಲೆಲ್ಲಿ ಹೋಗ್ತಾ ಇದೆ ಸರ್? ಈಗ ಚಿತ್ರದುರ್ಗ ಅಂತ ಹೇಳಿದ್ರೆ ಸುಮಾರು 5 ರಿಂದ 6 ತಾಸುಗಳ ಒಂದು ಜರ್ನಿ ಇರ್ತದೆ. ಈ ಕಾರ್ಯಕ್ರಮಕ್ಕೆ ನಾಳೆ ಹೊರಟ್ರೆ ನಾವು ಕಾರ್ಯಕ್ರಮದ ಸಮಯಕ್ಕೆ ಸರಿಯಾಗಿ ಸೇರ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಹಿಂದೆಯಿಂದಲೂ ನಮ್ಮ ತಾಯಂದರು ಹೇಳ್ತಾ ಇದ್ರು, ರಾಮಚಂದ್ರೇಗೌಡರಲ್ಲಿ ಮನವಿ ಮಾಡಿದರು, ನಮ್ಮ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ತಾಯಂದರು ಸುಮಾರು ದಿನ ರಾಮಚಂದ್ರೇಗೌಡರು ಮನವಿ ಮಾಡಿದರು. ಆ ಮನವಿಯನ್ನೇ ಇವತ್ತಿನ ದಿವಸ ಒಂದು ಅವಕಾಶವನ್ನಾಗಿ ತಗೊಂಡು ಜೊತೆಯಾಗಿ ನಾವು 2 ರಿಂದ 3 ದೇವಸ್ಥಾನಗಳ ದರ್ಶನವನ್ನು ಮಾಡಿ ಸಿದ್ಧಗಂಗಾ ಮಠದಲ್ಲಿ ಇವತ್ತು ರಾತ್ರಿ ನಾವು ಉಳ್ಕೊತೀವಿ. ಬೆಳಗ್ಗೆ ಎಲ್ಲರೂ ಸಹ ಅಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ತಿಂಡಿ ಮುಗಿಸಿ ಅಲ್ಲಿಂದ ನಾವು ಚಿತ್ರದುರ್ಗ
ಕಲ್ಲಿನ ಕೋಟೆ ಕಾರ್ಯಕ್ರಮಕ್ಕೆ ಸೇರಿಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸುಮಾರು 3ರಿಂದ 4 ದೇವಸ್ಥಾನಗಳ ಯಾತ್ರೆಯನ್ನು ಮುಗಿಸಿ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಹಿಂದಿರುಗತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಎಷ್ಟು ಸಾವಿರ ಜನ ಹೋಗ್ತಾ ಇದ್ದಾರೆ ಸರ್ ಶಿಡ್ಲಘಟ್ಟದಿಂದ? ನಾವು ಸುಮಾರು 35 ಬಸ್ಸುಗಳಿಗಿಂತ ಹೆಚ್ಚಾಗಿ ಹೋಗ್ತಾ ಇದ್ದೀವಿ. ಹಾಗೂ ಅಭಿಮಾನಿಗಳು ಸುಮಾರು ಕಾರುಗಳೆಲ್ಲ ಅವರದೇ ಆದ ಕಾರುಗಳಲ್ಲೂ ಸಹ ಪ್ರಯಾಣವನ್ನು ಬಳಸಿದ್ದಾರೆ. ಸುಮಾರು 2ರಿಂದ 2.5 ಸಾವಿರ ಜನ ನಮ್ಮ ಶಿಡ್ಲಘಟ್ಟದಿಂದಲೇ ಹೊರಡ್ತಕ್ಕಂಥ ಒಂದು ಯೋಜನೆಯನ್ನು ಮಾಡಿದ್ದೀವಿ. ಈಗ ಹೊರಡ್ತಕ್ಕಂಥವ್ರನ್ನ ನಾವು 35 ಬಸ್ಸುಗಳನ್ನ ಈಗಾಗಲೇ ಹೊರಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಬೆಳಗ್ಗೆನೂ ಸಹ ಅವರವರ ಸ್ವಂತ ವೆಹಿಕಲ್ನಲ್ಲಿ ಹೊರಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸುಮಾರು 2-2.5 ಸಾವಿರ ಜನ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಹೊರಡ್ತಾರೆ.